ವೆರಿ ಗುಡ್ ಮಾರ್ನಿಂಗ್. ಸಿಡೌನ್ ಸಿಡೌನ್. ಗುಡ್ ಮಾರ್ನಿಂಗ್ ಸರ್. ಓಕೆ ಗುಡ್ ಮಾರ್ನಿಂಗ್ ಸಿಡೌನ್. ಹೇಳಿ ಮಕ್ಕಳೇ, ನಿನ್ನೆ ಕೊಟ್ಟಿರೋ ಹೋಮ್ವರ್ಕ್ ಎಲ್ಲರೂ ಮಾಡ್ಕೊಬಂದಿದ್ದೀರೋ? ಎಸ್ ಸರ್, ಮಾಡ್ಕೊಬಂದಿದ್ದೀವಿ. ಮಂಜುಂಗ್ ಎಲ್ಲರೂ ಕ್ಲಾಪ್ಸ್ ಹೊಡೀರಿ. ಹುಂಜ, ನೀವು ಮಾಡ್ಕೊಬಂದಿಲ್ವೇನು? ನನ್ನ ಹೆಸರು ಹುಂಜ ಅಲ್ಲ ಸರ್, ಗುಂಜಣ್ಣ. ನಾನು ಅದನ್ನೇ ಕಣ ಹೇಳಿದ್ದು, ಹುಂಜಣ್ಣ. ಅಯ್ಯೋ, ಹುಂಜ ಅಲ್ಲ ಸರ್, ಗುಂಜ. ಸರಿ ಆಯ್ತು. ಗುಂಜನ ಕೋಳಿ ಹುಂಜನ ಯಾವುದೊಂದು ಬಿಡತ್ತ. ಇಷ್ಟಕ್ಕೂ ಯಾರಲ್ಲ ಹುಂಜ ನಿನ್ಗೆ ಆ ಹೆಸರಿಕ್ಕಿದ್ದು? ಏನು ಹೆಸರು ಅದು? ಗುಂಜ? ಅದು ನಮ್ಮ ತಾತನ ಹೆಸರು ಸರ್. ನಮ್ಮ ತಾತ ಸತ್ತೋಗುವಾಗ ನನ್ನ ಹೆಸರು ಇಕ್ಬೇಕು ಅಂತ ಹೇಳಿದ್ದಂತೆ ನಮ್ಮ ಅಪ್ಪಗೆ. ನಮ್ಮ ತಾತನ ಹೆಸರು ಗುಂಜಣ್ಣ ಬೋರೇಗೌಡ ಅಂತ, ಅದಕ್ಕೆ ಗುಂಜಣ್ಣ ಅಂತ ಇಕ್ಕಾರೆ. ನೀನು ಹೋಮ್ವರ್ಕ್ ಮಾಡಿದ್ಯೇನೋ ಗುಂಜಣ್ಣ? ಹಾ ಸರ್, ಮಾಡಿದ್ದೀನಿ. ಇನ್ನೊಂದು ಲೈನ್ ಐತೆ ಸರ್. ಆ ಒಂದು ಲೈನ್ ಯಾಕೋ ಬಿಟ್ಟೆ? ಅದನ್ನು ಮಾಡ್ಬೇಕು ತಾನೇ? ಇಲ್ಲ ಸರ್, ಅದು ರಾತ್ರಿ 8 ಗಂಟೆಗೆ ಕರೆಂಟ್ ಹೋತು, ಬರ್ಕೊಂತಿದ್ದೆ, ಅದಕ್ಕೆ ಮಾಡಲಿಲ್ಲ ಸರ್. ಹಂಗಾರೆ ಕರೆಂಟ್ ಹೋತು ಅಂತ 9 ಬಿಟ್ಟೇನಪ್ಪ. ಉಂಡೆ ತಾನೇ? ಕ್ಷಮಿಸಿ ಸರ್, ನಾಳೆಗೆ ಬರ್ಕೊಬತ್ತೀನಿ. ನೀನೇನಮ್ಮ ರಿಂಕಿ, ನಿಂದಾಯ್ತಾ ಹೋಮ್ವರ್ಕು? ಹಾ ಸರ್, ಆಗಿದೆ ನೋಡಿ. ಇದು ನೋಡೋ ಅವಶ್ಯಕತೆ ಏನಿಲ್ಲ ಬಿಡಮ್ಮ. ನೀನು ವೆರಿ ಗುಡ್ ಗರ್ಲ್, ಪರ್ಫೆಕ್ಟಾಗಿ ಮಾಡಿರ್ತೀಯ. ಥ್ಯಾಂಕ್ ಯು ಸರ್. ಏನಮ್ಮ ರಿಂಕಿ, ನಿಂದಾಯ್ತಾ ಹೋಮ್ವರ್ಕು? ಇಲ್ಲ ಸರ್, ಮಾಡಿಲ್ಲ. ಯಾಕಮ್ಮ ಎಲ್ಲರೂ ಮಾಡ್ಯಾವ್ರೆ, ನೀನ್ಯಾಕೆ ಮಾಡ್ಕೊಬಂದಿಲ್ಲ? ಇಲ್ಲ ಸರ್, ಅದು ನಮ್ಮ ಅಜ್ಜಿಗೆ ಸಾಯಂಕಾಲ ಹುಷಾರಿರಲಿಲ್ಲ ಸರ್, ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ. ಯಾಕಮ್ಮ, ಏನಾಗಿತ್ತು ನಿಮ್ಮ ಅಜ್ಜಿಗೆ? ಸರ್, ಅದು ಸಾಯಂಕಾಲ ಕತ್ಲಾಗೆ ನಡ್ಕ ಬರ್ಬೇಕಾದ್ರೆ ಚೇಳು ಕಚ್ಚಿತ್ತು ಸರ್, ಕಾಲೆಲ್ಲ ಊದ್ಕೊಂಡಿತ್ತು, ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ. ಸರಿ, ನಾಳೆಗೆ ಬರ್ಕಬಾ, ಸರಿನಾ? ನಾಳೆಗೂ ಮಿಸ್ ಮಾಡಬೇಡ. ಆಯ್ತು ಸರ್. ಮಕ್ಕಳೇ, ಇವತ್ತಿನ ಪಾಠ ಶುರು ಮಾಡೋಣ. ಒಂದು ಊರಲ್ಲಿ ಒಬ್ಬ ಸೋಮೇಶ್ ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ. ಅವನತ್ರ ಒಂದು ಹುಲಿ, ಒಂದು ಮೇಕೆ ಸಾಗಾಣಿಕೆ ಮಾಡುತ್ತಿದ್ದಾನೆ. ಸೊ ಅವರ ಊರಲ್ಲಿ ಜೋರವಾಗಿ ಮಳೆ ಬರುತ್ತೆ. ಆ ಮಳೆಯಲ್ಲಿ ಅವರ ಮನೆ, ಗುಡಿಸಿಲು, ಗುಡ್ಲು ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಆಮೇಲೆ ಏನಾಗುತ್ತೆ ಸರ್? ಆಮೇಲೆ ಅವನು ಈ ಊರಿಂದ ಬೇರೆ ಊರಿಗೆ ತೆರಳೋಕ್ಕೆ ನಿರ್ಧಾರ ಮಾಡುತ್ತಾನೆ. ಅವನು ಹೋಗುವಾಗ ಅವನು ಸಾಕಿರೋ ಹುಲಿ ಮತ್ತು ಮೇಕೆ 1.5 ಹುಲ್ಲನ್ನು ತಗೊಂಡು ಅವನು ಬೇರೆ ಊರಿಗೆ ಹೋಗುತ್ತಿರುತ್ತಾನೆ. ಹೋಗುತ್ತಿರಬೇಕಾದರೆ ಮಧ್ಯದಲ್ಲಿ ಒಂದು ಹಳ್ಳ ಬರುತ್ತೆ. ಅವನು ಆ ಹಳ್ಳವನ್ನು ದಾಟಬೇಕು. ಸರ್, ನಂಗೊಂದು ಡೌಟ್ ಸರ್. ವೆರಿ ಗುಡ್ ಗುಂಜ, ಏನು ಡೌಟ್ ನಿಂದು? ಸರ್, ನೀವು ಈಗ ತಾನೇ ಮಳೆ ಬಂದು ಗುಡಿಸ್ಲು ಎಲ್ಲ ಕೊಚ್ಕೊಂಡು ಹೋತು ಅಂತ ಹೇಳಿರಲ್ಲ ಸರ್, ಮತ್ತೆ ಹುಲಿ ಮೇಕೆ ಎಲ್ಲ ಹೆಂಗ್ ಬಂತು ಸರ್? ಅದು ಕೂಡ ಕರೆಕ್ಟ್ ಅಲ್ವಾ ಸರ್? ಈ ತಲೆ ಹರಟೆ ಹೇಳೋದು ಕೇಳ್ರೋ. ಇವಾಗ ನೆಕ್ಸ್ಟು ಕ್ವಶನ್ ನಿಮಗೆ ಹಾಕೋದು, ಹೇಳ್ರಿ. ಅವನು 1.5 ಹುಲ್ಲು, ಒಂದು ಮೇಕೆ, ಒಂದು ಹುಲಿ, ಇವು ಮೂರನ್ನು ಹಳ್ಳ ದಾಟಿಸ್ಬೇಕು. ಆ ಹಳ್ಳದಲ್ಲಿ ಒಂದೇ ಒಂದು ತೆಪ್ಪ ಇರುತ್ತೆ. ಅವನು ಹೆಂಗೆ ಸಾಗಿಸ್ತಾನೆ? ಎಲ್ಲ ತೆಪ್ಪ ತುಂಬ್ಕೊಂಡು ಹೋಗ್ತಾನೆ. ನೋ ಮಂಜ, ಅದಲ್ಲ, ಇಲ್ಲೇ ಇರೋದು ಟ್ವಿಸ್ಟು. ಏನು ಸಾರ್? ಅದು ತೆಪ್ಪ ಬಂದು ತುಂಬ ಚಿಕ್ಕದು, ಒಂದೊಂದೇ ತಗೊಂಡು ಹೋಗ್ಬೇಕು. ಫಸ್ಟು ಮೂರೂ ಜಾಗ್ರತೆಯಾಗಿ ಸೇಫಾಗಿ ಆ ಕಡೆ ದಡಕ್ಕೆ ಸೇರಿಸ್ಬೇಕು. ಫಸ್ಟು ಯಾವ್ದು ತಗೊಂಡು ಹೋಗ್ತಾನೆ, ಸೆಕೆಂಡ್ ಯಾವ್ದು ತಗೊಂಡು ಹೋಗ್ತಾನೆ, ಥರ್ಡ್ ಯಾವ್ದು ತಗೊಂಡು ಹೋಗ್ತಾನೆ, 3 ಸೇಫಾಗಿ ಆ ಕಡೆ ತಗೊಂಡು ಹೋಗ್ಬೇಕು. ಹೇಗೆ ತಗೊಂಡು ಹೋಗ್ತಾನೆ ಹೇಳಿ ಮಕ್ಕಳೇ? ಸರ್, ಫಸ್ಟು ಹುಲಿ ತಗೊಂಡು ಹೋಗ್ತಾನೆ ಸರ್. ಓಕೆ, ಫಸ್ಟು ಹುಲಿ ತಗೊಂಡು ಹೋದ್ರೆ ಅವನಲ್ಲಿ ಬಿಟ್ಟು ಬರುವಷ್ಟರೊಳಗೆ ಇಲ್ಲಿ ಮೇಕೆ ಹುಲ್ಲನ್ನೆಲ್ಲ ತಿಂದಾಕುತ್ತಲ್ಲ. ಓ ಸರ್, ತಿಂದಾಕುತ್ತಲ್ಲ, ಮತ್ತೆ ಹೇಗೆ? ಸರ್ ಫಸ್ಟು ಹುಲ್ಲೊರೆ ತಗೊಂಡು ಹೋಗ್ತಾನೆ ಸರ್. ಅವನು ಹುಲ್ಲೊರೆ ತಗೊಂಡೋಗಿ ಅಲ್ಲಿಟ್ಟು ಬರೋವಷ್ಟರೊಳಗೆ ಇಲ್ಲಿ ಹುಲಿ ಮೇಕೆ ತಿಂದಾಕುತ್ತಲ್ಲ. ಓ ಸರ್, ತಿಂದಾಕುತ್ತೆ. ಮತ್ತೆ ಹೇಗೆ 3 ಸೇಫಾಗಿ ತಗೊಂಡು ಹೋಗ್ತಾನೆ? ಅಲ್ಲ ಸರ್, ಈ ಬಡ್ಡಿ ಮಗ ಇಷ್ಟಕ್ಕೂ 3 ಯಾಕೆ ಸಾಕ್ತ ಸರ್? ಅದು ಕೂಡ ಕರೆಕ್ಟ್ ಅಲ್ವಾ ಸರ್? ಗುಂಜ, ಹೋಗ ನಿನ್ನ ಜಾಗದಕ್ಕೆ, ಇಲ್ಲಿಗೆ ಯಾಕೋ ಬಂದೆ? ತಲೆ ಹರಟೆ ಬಿಟ್ಟು ಫಸ್ಟು ಆನ್ಸರ್ ಮಾಡಿ. ಸರ್, ಫಸ್ಟು ಮೇಕೆ ತಗೊಂಡೋಗಿ ಅಲ್ಲಿಟ್ಟು ಬರ್ತಾನೆ ಸರ್. ವೆರಿ ಗುಡ್ ಮಂಜ, ವೆರಿ ಗುಡ್. ಮತ್ತೆ ಸೆಕೆಂಡು? ಸರ್, ಸೆಕೆಂಡು ಮತ್ತೆ ಹುಲಿ ತಗೊಂಡೋಗಿ ಬಿಟ್ಟು ಬರ್ತಾನೆ ಸರ್. ಹುಲಿ ತಗೊಂಡೋಗಿ ಅಲ್ಲಿ ಬಿಟ್ಟು ಬರುವಷ್ಟೊಳಗೆ ಹುಲಿ ಮ್ಯಾಕೆನ್ ತಿಂದಾಕುತ್ತಲ್ಲ ಸಾರ್. ಅದು ಕೂಡ ಕರೆಕ್ಟ್ ಅಲ್ವಾ ಸರ್? ಮತ್ತೆ ಈಗ ಹೆಂಗೆ ಸರ್, ಹೆಂಗ್ ತಗೊಂಡೋಗ್ತಾನೆ ಸರ್? ಅಲ್ಲ ಸರ್, ಹುಲಿ ಅವ್ನು ಸಾಕ್ತಾವಲ್ಲ, ಹುಲಿ ಅವನ್ನ ಕಡಿಯಲ್ವಾ? ಹೇ ಮಂಜ, ಇಲ್ಲ ಕಣೋ, ಹಾಲು ಕಿತ್ತಾಕಿರ್ತಾರೆ.
ಆಮೇಲೆ ಬಾಲ ಏನು ಕಟ್ ಮಾಡಿರಲ್ವೇ? ಹೆಂಗ ಗೊತ್ತಿಲ್ಲ ಸರ್, ಹೋಗಿ ನೋಡ್ಕೊ ಬರಲ್ಲ. ಸಾರ್ ನಾನೆಲ್ಲ ಹೇಳಿದ್ದು ಮಂಜ. ಆದರೂ ಪಕ್ಕದಾಗ ನೀನು ಅಲ್ವೇನ ಇರೋದು? ಸಾರ್ ನೋಡಿ ಸರ್, ಮಂಜ ನಗ್ತಿದ್ದಾನೆ. ಅವನಿಗೂ ಹೇಳ್ದು ಬಿಡು ಅವನಿಗೂ ಹೇಳ್ದ. ಓಕೆ ಸರ್. ನೀನು ಹೇಳ ಮಾರಿಕ್ಕಿ, ಅವಾಗ ನಿನ್ನ ಸುಮ್ಮನೆ ಕೂತ್ಕೊಂಡಿದ್ಯಾ? ಸರ್ ಅದು ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಯಾಕೆ ಬಚ್ಚಮ್ಮ ಸ್ಕೂಲಿಗೆ ಕತೆ ಕಾಯಕ್ಕೆ? ಯಾವುದಾದ್ರು ಒಂದು ಹೇಳು ಬೈಬಿಟ್ಟು. ಹಾಂ ಅದೆಲ್ಲಿ ಕಂಡಿತ್ತಿರೋ ನೀವು ಕಣ್ಣೀರು ಪಳ 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 ಅಂತ ಓದಿಸ್ಬಿಡ್ತೀರ. ಆಯ್ತು ಬಿಡಮ್ಮ, ನೀನೇನು ಹೇಳ್ಬೇಡಿ ಇನ್ನ. ಏ ಮಂಜ ಹುಂಜ ಹೇಳ್ರ, ಕರೆಕ್ಟಾಗಿ ಆನ್ಸರ್ ಹೇಳ್ರ. ಅವು ಸರ್ ಅದು ಫಸ್ಟು ಹುಲಿ ತಗೊಂಡೋಗಿ ಬರ್ತಾನೆ, ಆಮೇಲೆ ಹುಲ್ ತಗೊಂಡೋಗಿ ಬರ್ತಾನೆ, ಆಮೇಲೆ ಮೇಗೆ ತಗೊಂಡೋಗಿ ಬರ್ತಾನೆ ಸರ್. ಅಷ್ಟೇ ಮುಗ್ದೋತು. ನೀನು ತಲೆಕಾಯಿ ಮಾಜಿ. ಈ ಪ್ರಶ್ನೆಗೆ ಉತ್ತರ ನಾಳೆಗೆ ಎಲ್ಲರೂ ತಿಳ್ಕೊಬಂದು ಹೇಳ್ಬೇಕು ನನಗೆ. ನಿಮಗೆ ಒಂದು ದಿವಸ ಟೈಮ್ ಕೊಡ್ತಿದ್ದೀನಿ. ನಾಳೆ ಬೆಳಿಗ್ಗೆ ಕ್ಲಾಸ್ನಾಗೆ ನೀವೆಲ್ಲರೂ ಆನ್ಸರ್ ಮಾಡಬೇಕು. ಓಕೆನಾ? ಓಕೆ ಸರ್.